ಯಾಕೇನಾಯ್ತು? ಯಾಕೇನಾಯ್ತು? ಹೀಗೆ ಕೃಷ್ಣಾ ನದಿಯ ಕಲ್ಲು ಬಂಡೆಯ ಮೇಲೆ ನಿಂತು ಪ್ರಾಣ ಕಾಪಾಡುವಂತೆ ಕೂಗ್ತಾ ಇರುವ ಈ ವ್ಯಕ್ತಿಯ ಹೆಸರು ತಾತಪ್ಪ. ರಾಯಚೂರಿನ ಶಕ್ತಿನಗರದ ನಿವಾಸಿ. ಪತ್ನಿ ಗದ್ದೆಮ್ಮಳನ್ನ ಅವಳ ತವರು ಮನೆ ಯಾದಗಿರಿಯ ವಡಗೇರಾದಿಂದ ಕರೆತರುವಾಗ ರಾಯಚೂರು ತಾಲೂಕಿನ ಗುರ್ಜಾಪುರದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಫೋಟೋ ತೆಗೆಯೋ ನೆಪದಲ್ಲಿ ಪತ್ನಿ ಪತಿಯನ್ನ ನದಿಗೆ ತಳ್ಳಿದ್ದಾಳೆ. ನದಿಗೆ ಬಿದ್ದ ತಾತಪ್ಪ ಪ್ರಾಣ ಉಳಿಸ್ಕೊಳ್ಳೋಕೆ ನಾನಾ ಹರಸಾಹಸ ಮಾಡಿ ಕಲ್ಲು ಬಂಡೆ ಇದ್ದಿದ್ರಿಂದ ಉಳಿದಿದ್ದಾನೆ. ಮೊಸಳೆಗಳ ಆವಾಸ ತಾಣವಾಗಿರುವ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಪರದಾಡಿದ್ದಾನೆ. ಅದೃಷ್ಟವಶಾತ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾರ್ಗವಾಗಿ ಹೊರಟಿದ್ದ ಬೊಲೆರೋ ವಾಹನದಲ್ಲಿದ್ದವರು ಕೆಬಿಜೆಎನ್ಎಲ್ ಸಿಬ್ಬಂದಿ ಸ್ಥಳೀಯರು ನದಿಗೆ ಹಗ್ಗ ಎಸೆದು ರಕ್ಷಿಸಿದ್ದಾರೆ. ಆದರೆ ಪತಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಹೊರಬಂದರೂ ಪತ್ನಿ ಕಣ್ಣಲ್ಲಿ ಒಂಚೂರು ಕಣ್ಣೀರೇ ಬಂದಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ನಾನು ನಂಬಿದ ಪತ್ನಿಯೇ ನನ್ನನ್ನ ನದಿಗೆ ತಳ್ಳಿಬಿಟ್ಟಿದ್ದಾಳೆ ಅಂತ ತಾತಪ್ಪ ಆರೋಪಿಸಿದ್ದಾನೆ. ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆದ್ರು ಬ್ರೋ. ಹೆಂಗ್ ಬಿದ್ದೆ? ಆಕಿ ದೂಕಿದ್ರ ನೀನ್ ಹೇಗಿರ್ದೆ? ಅಕ್ಕಿನೇ ದೂಕ್ಯ ಬ್ರೋ. ಫೋಟೋ ಐತಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಾರಕ್ ನಿಂದ್ರು ಅಂದು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಇಳಂದ್ರೆ ಒಳ್ಳೆ ಅಂದು ಅಲ್ಲ ನಾನು ಹೇಳ್ತಿ ಕೇಳು. ಫೋಟೋ ನನಗೆ ಈಗ ಅರು ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಹಲೋ ಅಣ್ಣ ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಇನ್ಯಾರು ಪುಣ್ಯಾತ್ಮಗಿತ್ತಿ ಉಳಿದ ಹೆಚ್ಚು. ಯಾದಗಿರಿಯ ವಡಗೇರ ತಾಲೂಕಿನ ಗದ್ದೆಮ್ಮ ಹಾಗೂ ತಾತಪ್ಪ ಕಳೆದ ಏಪ್ರಿಲ್ 10ನೇ ತಾರೀಕು ಮದುವೆ ಆಗಿದ್ರು. ಮದುವೆಯಾಗಿ 3 ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕು ಮುಡಿದು ಜಗಳ ಆಡ್ತಾ ಇದ್ರು. ಆ ಜಗಳವೇ ಈ ಘಟನೆಗೆ ಕಾರಣ ಅಂತ ತಾತಪ್ಪ ಆರೋಪಿಸಿದ್ದಾನೆ. ಪತ್ನಿ ಅಂತ ಅವಳನ್ನ ನಂಬಿ ಫೋಟೋ ತೆಗೆಸ್ಕೊಳ್ಳೋಕ್ ನಿಂತಿದ್ದೆ, ನದಿಗೆ ತಳ್ಳಿದಾಳೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಆದರೆ ಪತ್ನಿ ಗದ್ದೆಮ್ಮ ಮಾತ್ರ ನಾನ್ ತಳ್ಳಿಲ್ಲ, ಕಾಲ್ ಜಾರಿ ನದಿಗೆ ಬಿದ್ದಿದ್ದಾನೆ ಅಂತ ತನ್ನ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾಳೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ಫೋಟೋ ತೆಗ್ದಿನಿ, ಕಾಲ್ ಜಾರಿ ಬಿದ್ದಾನ. ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ ಆಕಿನೇ ದೂಕಿರೋದು ಅಲ್ಲೇರ ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.